MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಅನ್ನೋದು ಚುನಾವಣಾ ಲಕ್ಷ್ಮಿ ಆಗಿದೆ, ಹೀಗಂತ ಸುವರ್ಣಸೌಧದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಅನ್ನೋದು ಚುನಾವಣಾ ಲಕ್ಷ್ಮಿ ರೀತಿಯಾಗಿದೆ. ಸಚಿವರಾಗಿ ಸದನಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ಬೇಸಿಕ್ ಮಾಹಿತಿ ಕೂಡ ಅವರಿಗಿಲ್ಲ. ಸಿಎಂ ಸ್ಥಾನಕ್ಕೆ ಪೈಪೋಟಿ ಕೂಡ ಶುರುವಾಗಿದೆ. ಆಡಳಿತ ಹಳಿ ತಪ್ಪಿದೆ ಅಂತ ಹೌಹಾರಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ. ಸದನದಲ್ಲೂ ಕೂಡ ನಾನು ಹೇಳಿದ್ದೆ, ಅವತ್ತು ಗೃಹಲಕ್ಷ್ಮಿ ಅನ್ನುವುದು ಚುನಾವಣಾ ಲಕ್ಷ್ಮಿ ಆಗಿದೆ. ಒಂದು ಜವಾಬ್ದಾರಿತ ಸಚಿವೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಇದು ಖಂಡಿತ ಸರಿಯಲ್ಲ. ಹಾಗಾಗಿ ನಮ್ಮ ಎಲ್ಲ ವಿರೋಧ ಪಕ್ಷದ BJP JDS ಎರಡೂ ಪಕ್ಷಗಳು ಕೂಡ ಇದನ್ನು ನೆನ್ನೆ ಚರ್ಚೆ ಮಾಡಿರುವಂಥದ್ದು. ಅದು ಸದನವನ್ನು ಮಿಸ್ಲೀಡ್ ಮಾಡುವಂಥದ್ದು ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ಅದನ್ನು ಕೂಡ ಸಚಿವರಾಗಿ ಈ ರೀತಿ ಅಪಹಾಸ್ಯಕ್ಕೆ ಒಳಗಾಗಿರುವಂಥದ್ದು. ಆಗಸ್ಟ್ವರೆಗೂ ಕೂಡ ಎಲ್ಲ ಕಂತುಗಳನ್ನು ನೀಡಿದ್ದೇವೆ ಅಂತೇಳಿ ತಪ್ಪು ಮಾಹಿತಿ, ಅಷ್ಟು ಆ ಬೇಸಿಕ್ ಇನ್ಫಾರ್ಮೇಷನ್ನು ಕೂಡ ಮಾನ್ಯ ಸಚಿವರ ಹತ್ರ ಇಲ್ಲ ಅಂತ ಹೇಳಿದ್ರೆ ಖಂಡಿತ. ಕಾಂಗ್ರೆಸ್ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಾ ಇದೆ. ಫಟಾಫಟ್ ಅಂತ 5,000 ಕೋಟಿ ಲೂಟಿಯನ್ನ ಹೊಡೆದಿದ್ದಾರೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರ್ತಿದ್ದಾರೆ. ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ನಿನ್ನೆ ಗೃಹಲಕ್ಷ್ಮಿ 2,000 ರೂಪಾಯಿ ಏನು ಕೊಡಬೇಕಾಗಿತ್ತು ಅದು ಹೋದ ವರ್ಷದ ಬಡ್ಜೆಟ್ ಇದರಲ್ಲಿ ಬಂದಿರೋವಂಥದ್ದು. ಪಟಾಪಟ್ ಅಂತ 5,000 ಕೋಟಿ ಲೂಟಿ ಹೊಡೆದ್ಬಿಟ್ಟಿದೆ. ಸುಮಾರು 1,26,00,000 ಮನೆಗಳಿಗೆ ತಲುಪಬೇಕಾಯ್ತು, ಅಷ್ಟು ಜನಕ್ಕೆ ತಲುಪಬೇಕಾಯ್ತು. ಪ್ರತಿ ತಿಂಗಳು ಕೂಡ 2,800 ಕೋಟಿ ಅಷ್ಟು ಹಣ ಕೊಡಬೇಕಾಗಿತ್ತು. ಮೋಸ ಮಾಡಿದ್ದಾರೆ. ಇನ್ನು ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ MLC CT ರವಿ ವಾಗ್ದಾಳಿನ ನಡೆಸಿದ್ದಾರೆ. ಗ್ಯಾರಂಟಿ ಕೊಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ, ಇಲ್ಲಿ ತಪ್ಪಾಗಿದೆ ಅನ್ನೋ ಮಾಹಿತಿಯನ್ನ ಸಚಿವೆಯೇ ಒಪ್ಕೊಂಡಿದ್ದಾರಲ್ಲ ಅಂತ MLC CT ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೆಳಗಾವಿಯಲ್ಲಿ. ಸರ್ಕಾರವೇ ಒಪ್ಕೊಂಡಿದೆ. ಮಾನ್ಯ ಸಚಿವರು ಸದನದಲ್ಲಿ ಕ್ಷಮೆಯಾಚನೆಯೂ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ. ಅಲ್ಲಿಗೆ ಕಾಲಕ್ಕೆ ಫಲಾನುಭವಿಗಳ ಖಾತೆಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ. ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಂದು ವೇಳೆ ಪ್ರಶ್ನೆ ಮಾಡದೇ ಇದ್ದಿದ್ದರೆ, ಒಂದು ವೇಳೆ ಆಧಾರ ಸಹಿತವಾಗಿ ನಿರೂಪಿಸದೇ ಇದ್ದಿದ್ದರೆ, ತಪ್ಪು ಮಾಹಿತಿಯ ಮೂಲಕ ಪ್ರಶ್ನೆ ಕೇಳಿದವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವೂ ನಡೀತು. ಆಧಾರ ಸಹಿತವಾಗಿ ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನು ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು. ಇಲ್ಲದೆ 5,000 ಕೋಟಿ ಗೋವಿಂದ ನುಂಗಿಬಿಡೋರು, ಬಡವರಿಗೆ ತಲುಪಬೇಕಾದ ಹಣವನ್ನು ನುಂಗಿಬಿಡೋರು. ಈಗಲೂ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಯಾಕೆಂದರೆ 2023-24 ಬಜೆಟ್ಟು ಈಗಿಲ್ಲ. ಈಗ 24, 25, 26ನೇ ಬಜೆಟ್ಟು ಮಾರ್ಚಿಗೆ ನಡೆಯೋದು. ಅದು 23-24ರದ್ದು. 25-26 ಬಜೆಟ್ನಲ್ಲಿ ಅದನ್ನು ಮರು ಹೊಂದಾಣಿಕೆ ಮಾಡೋಕ್ಕಾಗಲ್ಲ. ಅಥವಾ ಆ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ, ಅದು 50 ರೂಪಾಯಿ ಅಲ್ಲ, 500 ರೂಪಾಯಿ ಅಲ್ಲ. ಇದೊಂದು ಸುಳ್ಳಿನ ಸರ್ಕಾರ ಅಂತ ಸಾಬೀತಾಗಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯ ಹೇಳಿಕೆ ಇದು. 5,000 ಕೋಟಿ ಹಣ ಎಲ್ಲಿ ಹೋಯ್ತು, ಇದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಇದೊಂದು ಸುಳ್ಳಿನ ಸರ್ಕಾರ ಅಂತ ಸಾಬೀತಾಗಿದೆ ಅಂತ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ವಿಷಯ ಬಂತು. ಆ ವಿಷಯ ಬಂದಾಗ ನಾವು ಎತ್ತಿದಾಗ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ರು. ಹೇಳಿದ ಮೇಲೆ ಪರ್ಟಿಕ್ಯುಲರ್ ಫೆಬ್ರವರಿ ಮತ್ತು ಮಾರ್ಚು
ಈಗ ಸೇರಿಲ್ಲ. ಹೇಗೆ ಅಂತ ಮುಖ್ಯಮಂತ್ರಿಗಳು ಏನು ಮಾಡಿಬಿಟ್ರು, ಇಲ್ಲ ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತಂದರು. ಅಲ್ಲಿಗೆ ಪರಿಶೀಲನೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳಂದ ಮೇಲೆ ಅಲ್ಲಿಗೆ ಡೌಟ್ ಬಂದ ತಕ್ಷಣ ಪರಿಶೀಲನೆ ಮಾಡಲಾಗಿ ಕೊಟ್ಟಿಲ್ಲ ಅಂತಾಯಿತು. ಸಚಿವರು ಯಾವ ಗೃಹಲಕ್ಷ್ಮಿ ಖಾತೆ ಇದನ್ನು ವಹಿಸ್ಕೊಂಡಿದ್ದಾರೋ ಅವರು ಸುಳ್ಳು ಹೇಳಿದರು ಅಂತೇಳಿ ಸಿಕ್ಕಿಬಿದ್ರು. ಈಗ ಕ್ಷಮೆ ಕೇಳಿದ್ರು. ಮತ್ತೆ ಸುಳ್ಳು ಹೇಳಿದ್ಯಾಕೆ ಅಂದರೆ ಇದು ಒಂದು ಸುಳ್ಳಿನ ಸರ್ಕಾರ, ಮೋಸ ಮಾಡ್ತಕ್ಕಂಥ, ವಂಚನೆ ಮಾಡ್ತಕ್ಕಂಥ ಸರ್ಕಾರ ಅನ್ನೋದು ಸಾಬೀತಾಗೋಗಿದೆ ಜನರ ಮುಂದೆ. ಆಮೇಲೆ ಹೆಣ್ಣು ಮಕ್ಕಳನ್ನು ಈ ರೀತಿ ವಂಚಿಸೋದು ಭಾಳ ಸುಲಭ ಅಂಥೇಳಿ ಈ ಸರ್ಕಾರ ತಿಳ್ಕೊಂಡಿದೆ. ಎಲ್ಲಕ್ಕಿಂತ ಮೇಲಾಗಿ ಕ್ಷಮೆ ಕೇಳಿ ಆದರೂ ಉಳಿದಿರ್ತಕ್ಕಂಥ ವಿಷಯ ಏನು, 5,000 ಕೋಟಿ ಆ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನೋದು. ಈಗ ನೀವು ಯಾವತ್ತು ಕೊಟ್ಟಿಲ್ಲ ಅಂತಂದರೆ ಕೊಡೋದು ಯಾವಾಗ? ಒಂದು ಸಮಯ ಆ ಹಣ ಎಲ್ಲಿ ಇಳಿಸಿ ಇಟ್ಟಿದ್ದೀರಿ ಪ್ರಶ್ನೆ ಬರ್ತದಲ್ಲ. ಆದರೆ ಅದರ ಬಗ್ಗೆ ಇದುವರೆಗೂ ಸದನದಲ್ಲೂ ಮಾತಾಡಿಲ್ಲ ಸಚಿವರಾಗಲಿ ಮುಖ್ಯಮಂತ್ರಿಗಳು. ಇದಲ್ಲ, ಮುಖ್ಯಮಂತ್ರಿಗಳು ನೇರ ಹೊಣೆ ಇದಕ್ಕೆ. ಯಾಕೆಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡೋದೇ ಮುಖ್ಯಮಂತ್ರಿಗಳು. ಅವರಿಗೆ ಗೊತ್ತಿಲ್ಲದೆ ಇದು ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮೊದಲಿಂದ ಆಪಾದನೆ ಮಾಡ್ತಿದ್ರಿ ಬಿಹಾರ ಚುನಾವಣೆಗೆ ದುಡ್ಡು ಹೋಗುತ್ತೆ ಅಂತ, ಅದಕ್ಕೋಯ್ತಾ ಅಥವಾ ಬೇರೆ ಎಲ್ಲೂ ಹೋಗಿದೆ, ಈ ಹಣ ಎಲ್ಲಿದೆ ಅನ್ನೋದನ್ನು ಕೂಡ ಅವ್ರು ಹೇಳಬೇಕಲ್ಲ, ಅದನ್ನು ಹೇಳಿಲ್ಲ. ಅದು ನಮ್ಮ ಹೋರಾಟ ಮುಂದುವರಿತು. ಗೃಹಲಕ್ಷ್ಮಿ ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH